ಫಿಲಂ ಚೇಂಬರ್ ಮಾತನ್ನ ಕೇಳಿಲ್ವಾ ಹೊಂಬಾಳೆ ಫಿಲ್ಮ್ಸ್ ಅವರು? ಹೊಂಬಾಳೆ ಅವರನ್ನ ನಾವು ಸಂಪರ್ಕ ಮಾಡಿಲ್ಲ. ನಾವೇನು ಅನ್ಕೊಂಡಿದ್ದೀವಿ ಆಕ್ಚುಲಿ ಹೊಂಬಾಳೆ ಅವರೇ ಹೋಗಿಲ್ಲ, ಮಲ್ಟಿಪ್ಲೆಕ್ಸ್ ಅವರು ಹೋಗಿದ್ದಾರೆ. ಹಾಗಾಗಿ ನಾವು ಹೊಂಬಾಳೆ ಅವರು ಏನು ಅವ್ರ ಫಿಲ್ಮ್ ಕಾಂತಾರ 106 ಕೋಟಿ ಖರ್ಚು ಮಾಡಿದ್ದಾರೆ, ಅದಕ್ಕೆ ಏನಾರ ಒಂದು ವಾರ 2 ವಾರ ಕೇಳ್ಬೋದು ಸರ್ಕಾರದಲ್ಲಿ ಅಂತ ನಾವು ಅನ್ಕೊಂಡಿದ್ದೀವಿ. ಸರ್ಕಾರ ಮೇಲೆ ಚಾಲೆಂಜ್ ಮಾಡಿ ತಡೆಯಾಗಿ ತಂದಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ಗಳಿಗಾಗಬಹುದು, ಸಿನಿಮಾ ಥಿಯೇಟರ್ಗಳಿಗಾಗಬಹುದು, ಯಾವುದೇ ಸಿನಿಮಾ ಇದ್ದಾಗ ಜನ ಬರಬೇಕು. ಜನನೇ ಬಂದಿಲ್ಲ ಅಂದಮೇಲೆ ನೀವು ಯಾವ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಏನು ಗೌರ್ಮೆಂಟ್ ಅಪ್ರೋಚ್ ಮಾಡಿ ಒಂದು ವಾರ 2 ವಾರ ನಮ್ದು 106 ಕೋಟಿ ಖರ್ಚಾಗಿದೆ, ಅದರಿಂದ ನಾವು ಮಾಡ್ಕೊಂತಿದ್ರೆ ಅವರು ಒಪ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಯಾವುದೇ ಸ್ಟೇಟಲ್ಲಿ ರೇಟ್ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇವ್ರು ಕೇಳ್ತಾ ಇದ್ದಾರೆ. ಅರ್ಥ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ದೊಡ್ಡ ಸಿನಿಮಾ 106 ಕೋಟಿ ಆಗಿ ಸಿನಿಮಾಗಳು ಮಾಡಿದಾಗ ರೆವೆನ್ಯೂ ಸಾಮಾನ್ಯ ವ್ಯಕ್ತಿ 400ರಿಂದ 1000 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಕ್ಕೆ ಅವನ ದಿನನಿತ್ಯ ಜೀವನದ ಒಂದು ದಿನನಿತ್ಯದ ಸಂಬಳವನ್ನು ಒಂದು ಸಿನಿಮಾ ನೋಡಕ್ಕೆ ಇಡಬೇಕು ಅನ್ನುವಂಥದ್ದು ಕೂಡ ಕ್ವಶನ್ ಇದೆ. ಖಂಡಿತ ರೀ. ಅದನ್ನೇ ಅಲ್ವಾ 9 ವರ್ಷಗಳಿಂದ ಸತತವಾಗಿ ವಾಣಿಜ್ಯ ಮಂಡಳಿ ಸರ್ಕಾರ ಜೊತೆಗೆ ಕೇಳ್ತೇನೆ ಇತ್ತು. ಆಟೋ ಡ್ರೈವರ್ ಗೌರ್ಮೆಂಟ್ ಒಂದು ನಿಗದಿ ಮಾಡಿ ಅಲ್ವಾ ಆಟೋ ಡ್ರೈವರ್ ನಂದೇ ಆಟೋ, ನಂದೇ ಪೆಟ್ರೋಲ್, ನಾನೇ ಓಡಿಸೋದು. ಈಗ ಗೌರ್ಮೆಂಟ್ ಅವ್ರು ಯಾಕೆ ಕಸ್ಟಮರ್ ಹತ್ರ ಎಷ್ಟು ಬೇಕಾದ್ರೆ ತಗೊಂಡು ಅವನೇನಾದ್ರು ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಸಾಧು ಕೋಕಿಲ ಅವರು ಏನು ಹೇಳಿದ್ರು? ಯಾಕಂದ್ರೆ ಅವರು ಚಿತ್ರರಂಗದಿಂದ ಇವಾಗ ಡಿಸಿಎಂ ಮತ್ತೆ ಸಿಎಂ ಜೊತೆ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ, ಏನು ಹೇಳಿದ್ರು? ಇಲ್ಲಮ್ಮ, ಅವರು ಸಂಪರ್ಕ ಮಾಡಿಲ್ಲ. ಇವತ್ತು ಮೀಟಿಂಗು ಇತ್ತು, ಅದ್ರ ಬಗ್ಗೆ ಅವರು ಸರ್ಕಾರ ಪರವಾಗಿ ಅವರು ಇರ್ತಾರೆ. ನಾವು ಸರ್ಕಾರ ಜೊತೆಗೆ ನಾವಿದ್ದೀವಿ, ನಮ್ಮ ಇಂಡಸ್ಟ್ರಿ ಇದೆ. ಸಾಮಾನ್ಯ ಹೊಸಬರ ಸಿನಿಮಾಕ್ಕೆ ಒಂದು ನ್ಯಾಯ, ಹೊಂಬಾಳೆ ಫಿಲ್ಮ್ಸ್ ಟೀಮ್ಗೆ ಒಂದು ನ್ಯಾಯ. ಅದೆಲ್ಲ ಏನಿಲ್ಲ, ಅದು ತಪ್ಪು. ಸಾಮಾನ್ಯ ಸಿನಿಮಾ ಬೇರೆ, ಹೊಂಬಾಳೆ ಸಿನಿಮಾ ಅದೆಲ್ಲ ಇದಿಲ್ಲ. ಇಷ್ಟಕ್ಕೂ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ಒಂದು ಅವ್ರ ಬಗ್ಗೆ ಮಾತಾಡೋಕ್ಕೂ ಆಗೋದಿಲ್ಲ. ಈಗ ಏನ್ ಗೊತ್ತಾ ಸರ್, ಒಂದೇ ವಾರಕ್ಕೆ 10ರಿಂದ 12 ಸಿನಿಮಾಗಳು ಬರ್ತಾ ಇದಾವೆ. ಇವೇನು ಜನ ಯಾವ ಸಿನಿಮಾವನ್ನ ಯಾವ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಫಿಲಂ ಚೇಂಬರ್ ಯಾವ ರೀತಿ ನಿರ್ಣಯವನ್ನ ಮಾಡ್ತಾರೆ? 10-12 ನಾವು ಯಾರಿಗೂ ಕಡಿವಾಣ ಹಾಕೋಕ್ಕಾಗಲ್ಲ. ಈಗ ಪ್ರೇಕ್ಷಕ ಭಾರಿ ಬುದ್ಧಿವಂತ, ಅವ್ರು ನೋಡ್ತಾನೆ ಬ್ಯಾನರ್ ಯಾವುದು, ಡೈರೆಕ್ಟರ್ ಯಾರು, ಆರ್ಟಿಸ್ಟ್ ಯಾರು, ಇವೆಲ್ಲ ನೋಡ್ಕೊಂಡೇ ಸಿನಿಮಾಗೆ ಬರೋದು. ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಈ ಹಿಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗೂ ಸಿಂಗಲ್ ಥಿಯೇಟರ್ಗಳಲ್ಲಿ 200 ರೂಪಾಯಿ ದರವನ್ನ ನಿಗದಿ ಮಾಡಿತ್ತು. ಆದ್ರೆ ಇದೀಗ ಮಧ್ಯಂತರ ತಡೆವನ್ನ ಹೈಕೋರ್ಟ್ ತಂದಿರುವಂತದ್ದು. ಹೊಂಬಾಳೆ ಫಿಲಂ ಅವರು ಹೈಕೋರ್ಟ್ ಮೂಲಕ ಮಧ್ಯಂತರ ತಡೆವನ್ನ ತಂದಿರುವಂತದ್ದು. ಇದ್ರ ಬಗ್ಗೆ ಮಾತಾಡಲು ಫಿಲಂ ಚೇಂಬರ್ ಅಧ್ಯಕ್ಷ ಆಗಿರುವಂತಹ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗ್ತೇನೆ. ಸರ್, ಮೊದಲನೇದಾಗಿ ಫಿಲಂ ಚೇಂಬರ್ ಮಾತನ್ನ ಕೇಳಲಿಲ್ವಾ ಹೊಂಬಾಳೆ ಫಿಲ್ಮ್ಸ್ ಅವರು? ಹೊಂಬಾಳೆ ಅವ್ರನ್ನ ನಾವು ಸಂಪರ್ಕ ಮಾಡಿಲ್ಲ. ನಾವೇನು ಅನ್ಕೊಂಡಿದ್ದೀವಿ ಗೊತ್ತಾ, ಆ್ಯಕ್ಚುಲಿ ಹೊಂಬಾಳೆ ಒಬ್ಬರೇ ಹೋಗಿಲ್ಲ, ಮಲ್ಟಿಪ್ಲೆಕ್ಸ್ ಅವರು ಹೋಗಿದ್ದಾರೆ. ಹಾಗಾಗಿ ನಾವು ಹೊಂಬಾಳೆ ಅವರು ಏನು ಅವ್ರ ಫಿಲ್ಮ್ ಕಾಂತಾರ 106 ಕೋಟಿ ಖರ್ಚು ಮಾಡಿದ್ದಾರೆ, ಅದಕ್ಕೆ ಏನಾರ 1 ವಾರನೋ 2 ವಾರನೋ ಕೇಳ್ಬೋದು ಸರ್ಕಾರದಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ. ಸರ್ಕಾರ ಮೇಲೇ ಚಾಲೆಂಜ್ ಮಾಡಿ ತಡೆಯಾಜ್ಞೆ ತಂದಿದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲೋ ಒಂದು ಕಡೆ ನಮಗೂ ಬೇಸರ ಆಗಿದೆ. ನಮ್ಮ ಕರ್ನಾಟಕ ಜನತೆಗೋಸ್ಕರ ಗೌರ್ಮೆಂಟ್ ಮಾಡಿರೋದು. ಸಿನಿ ಪ್ರಿಯರು ಹೆಚ್ಚಿನ ಜನದಲ್ಲಿ ಬರ್ತಾಯಿದ್ರು. ಈ ರೇಟ್ ಆದ ತಕ್ಷಣ ನೀವು ಬೇಕಾದ್ರೆ ನೀವು ಸರ್ವೆ ಮಾಡಿ ನೋಡಿರಿ, ಮಲ್ಟಿಪ್ಲೆಕ್ಸ್ಗಳಿಗಾಗ್ಬೋದು, ಸಿನಿಮಾ ಥಿಯೇಟರ್ಗಳಿಗಾಗ್ಬೋದು, ಯಾವುದೇ ಒಂದು ಸಿನಿಮಾ ಇದ್ದಾಗ ಜನ ಬರಬೇಕು. ಜನನೇ ಬಂದಿಲ್ಲ ಅಂದಮೇಲೆ ನೀವು ಯಾವ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಇನ್ನೊಂದಾಗ ಮಾಡಿ ಪ್ರಯೋಜನ ಏನು ಬಂತು? ಇವರು ರೇಟ್ಗಳಿಟ್ಟು ಕೆಲವು ಜನ ಮಾತ್ರ ನೋಡ್ತಾರೆ. ಅದೇ ಕಡಿಮೆ ಇದ್ದಾಗ ಎಲ್ಲ ಜನ ನೋಡ್ತಾರೆ. ಅಲ್ಲಿಗೆ ಬರುತ್ತೋ. ಯಾಕೆ ಆ ಥರ ಪಟ್ಕೊಂಡು ಇವರು ಈ ಥರ ಮಾಡ್ಕೊಂಡಿದ್ದಾರೆ ನಮಗೂ ಗೊತ್ತಿಲ್ಲ. ಖರ್ಚು ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ. ಅವ್ರಿಗೊಂದು ಆಪ್ಷನ್ ಇತ್ತು, ಏನು ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿ 1 ವಾರಕ್ಕೋ 2 ವಾರಕ್ಕೋ ನಮ್ಮದು 106 ಕೋಟಿ ಖರ್ಚಾಗಿದೆ, ಅದರಿಂದ ನಾವು ಮಾಡ್ಕೊಳ್ತೀವಿ ಅಂದಿದ್ರೆ ಅವರು ಒಪ್ತಾ ಇದ್ರು ಏನೋ ಗೊತ್ತಿಲ್ಲ. ಅದ್ರ ಹೋಗಿಲ್ಲ. ಅದು ಆ ಥರ ಮಾಡ್ತಾರೆ ಅಂದ್ಕೊಂಡಿದ್ದು. ಬಟ್ ಅವರು ಅದು ಮಾಡಿಲ್ಲ. ಅದು ಮಾಡಬೇಕಾಗಿತ್ತು, ಆದರೆ ಮಾಡಿದ್ದಾರೆ. ನಮ್ಮ ಇಂಡಸ್ಟ್ರಿ ಪರವಾಗಿ ನಾವೇನು ಮಾಡ್ಬೇಕು ಅದು ಮಾಡೋಕ್ಕೆ ಚಿಂತನೆ ಮಾಡ್ತಾಯಿದ್ದೀವಿ. ನಾಳೆ ಮೀಟಿಂಗ್ ಇಟ್ಟಿದ್ದೀವಿ, ನೋಡೋಣ ಏನಾಗುತ್ತೆ ಅನ್ನೋದು. ಈಗ ಯಾವುದೇ ಸ್ಟೇಟಲ್ಲಿ ಆ ರೇಟ್ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇವ್ರು ಕೇಳ್ತಾ ಇದ್ದಾರೆ ಅಂದರೆ ಅದು ಅರ್ಥ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸರ್, ಈಗ 200 ರೂಪಾಯಿ ದರ ಆಗಿರುವಂತಹದ್ದು ನಿಗದಿ ಆಗಿತ್ತು ಈ ಹಿಂದೆ. ಆದ್ರೆ ಹೊಂಬಾಳೆ ಫಿಲ್ಮ್ ಅವರು ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಇವರಿಗೆ 100 ಕೋಟಿ ಹಾಕಿ ಸಿನಿಮಾ ಮಾಡಿ ಅಂತ ಯಾರು ಕೂಡ ಹೇಳಿರ್ಲಿಲ್ಲ ಇಲ್ಲಮ್ಮ, ಇಂಡಸ್ಟ್ರಿ ಅಂದಮೇಲೆ ಅವರು ಯಾರು ಹೇಳಿರ್ತಾರೆ? ಬೆಟ್ರ್ ನೋಡ್ಕೊಂಡೇ ಹೋಗಿದಾಗ ಇವತ್ತಿನ ದಿನ ಎಲ್ಲ ಇಂಡಸ್ಟ್ರಿಯಲ್ಲೂ ಪೈಪೋಟಿ ಇದೆ. ನಮ್ಮಲ್ಲಿ ಮಾಡ್ತಾ ಇರೋ ತಪ್ಪಿಲ್ಲ, 100 ಕೋಟಿ ಮಾಡೋದು ತಪ್ಪಂತ ನಾವು ಹೇಳಿದಿಲ್ಲ. ಪ್ಯಾನ್ ಇಂಡಿಯಾ ಅಂದಾಗ 100 ಕೋಟಿ ಮಾಡಿದಾಗಲೇ ಜನ ಬಂದು ನೋಡೋದು, ಅದು ಸೆಕೆಂಡ್ರಿ. ಅದನ್ನು ಯಾವ ರೀತಿ ಈಗ ಕಾಂತಾರ ಮಾಡಿದ್ರು, ನಂಬರ್ 2 ಕಾಂತಾರ ಫಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಯಾವ ರೇಟ್ ಇಟ್ಟಿದ್ರು? ಅದು 100 ಕೋಟಿ ಕಲಿಸಿಲ್ವಾ? 16 ಕೋಟಿ ಹಾಕಿ ಮಾಡಿದ್ರು, ಬಟ್ 100 ಕೋಟಿ ಕಲಿಸಿದ್ವಿ ತಾನೆ. ಅದೇ ರೀತಿ ಇದು ಹೆಚ್ಚಿನ ಜನ ನೋಡೋರು, ಸಾಮಾನ್ಯ ಜನರೆಲ್ಲ ಥಿಯೇಟ್ರ್ಗಳಿಗೆ ಬರೋರು. ನಮ್ದೇನಿಲ್ಲಿ ಯಾವುದೇ ಬಿಸ್ನೆಸ್ ಆಗಿ ನಾವು ಕೇಳ್ಕೊಂಡಿಲ್ಲ. ಜನ ಥಿಯೇಟ್ರ್ಗಳಿಗೆ ಬರಬೇಕು. 1,500 ಥಿಯೇಟ್ರ್ಗಳಿದ್ದಿದ್ದು ಇವತ್ತು 400-500 ಥಿಯೇಟ್ರ್ಗಳಿಗೆ ಇಲ್ದಿದೆ. ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ಸಿನಿಮಾ 100 ಕೋಟಿ ಹಾಕಿ ಸಿನಿಮಾಗಳು ಮಾಡಿದಾಗ ರೆವೆನ್ಯೂ ಎಲ್ಲಿ ತಗೊಳ್ತೀರಾ? ಥಿಯೇಟ್ರ್ಗಳಿರಬೇಕು. ಥಿಯೇಟ್ರ್ಗಳೇ ಒಂದೊಂದು ಮುಚ್ಕೊಂಡು ಹೋಗ್ತಾಯಿದ್ರೆ ಈ ಪ್ಯಾನ್ ಇಂಡಿಯಾ ಟೈಮಲ್ಲಿ ತೆಗೆದು ಬೇರೆ ಟೈಮಲ್ಲಿ ನಾವು ಮುಚ್ಕೊಂಡಿರೋಕ್ಕಾಗತ್ತಾ? ಥಿಯೇಟ್ರ್ ಓನರ್ಸು ಏನು ಮಾಡ್ಬೇಕು ಹೇಳಿ? ಈಗ 2 ಮಂತ್ಸ್ ಬ್ಯಾಕು ಒಂದು 3-4 ತಿಂಗಳು ಡ್ರೈ ಆಗೋಗ್ಬಿಟ್ಟಿದ್ವಿ. ಎಲೆಕ್ಟ್ರಿಕಲ್ ಬಿಲ್ಗಳು ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಏನು ಮಾಡಬೇಕಂತ ಟೈಮಲ್ಲಿ ಒಂದೊಂದು ಸೀಸನಲ್ಲಿ 40-50 ಥಿಯೇಟ್ರ್ಗಳು ಮುಚ್ಕೊಂಡು ಬರ್ತಾಯಿದ್ವಿ. ಇಂಥದ್ದು ಇದರಲ್ಲಿ ನಾವೇ ಅಂದ್ಕೊಂಡ್ವಿ, ಖುಷಿ ಆದ್ವಿ. ನಿಮಗೆಲ್ಲ ಕರೆದು ನಾವು ಅವ್ರಿಗೆ ಅಭಿನಂದನ ತಿಳಿಸಿದ್ದೀವಿ, ಸಂಭ್ರಮಿಸಿದ್ದೀವಿ. ಯಾಕೆ ಇನ್ಮೇಲಾರು ಜನ ಬರ್ತಾರೆ ಥಿಯೇಟ್ರ್ಗಳಿಗೆ ಅಂತೇಳಿ. ಆದರೆ ಇದು ಏನಾಗಿದೆ, ಎಲ್ಲೋ ಒಂದು ಕಡೆ ನಮಗೂ ಯಾಕೆ ಆಯಿತು ಈಗ ಅನ್ನೋದು ಸರಿಯಾಗಿ ಅಪ್ರೋಚ್ ಆಗಿಲ್ವೇನೋ ನಮ್ಮ ಲಾಯರ್ಗಳು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಮೇಡಮ್, ನಾವು ಮತ್ತೆ ಏನು ಮಾಡಬೇಕು ಅನ್ನೋದಕ್ಕೆ ನಾಳೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಮೀಟಿಂಗ್ ಇಡ್ತಾಯಿದ್ವಿ. ನೋಡೋಣ, ಅದರಲ್ಲಿ ಚರ್ಚೆ ಮಾಡಿಬಿಟ್ಟು ಏನು ಔಟ್ಪುಟ್ ಬರುತ್ತೋ ಅದನ್ನು ಮಾತಾಡೋಣ. ನೀವು ಹಿಂದೆ ನಾನು ನಿಮ್ಮನ್ನ ಮಾತಾಡ್ಸಿದಾಗ ನೀವೇ ಹೇಳಿದ್ರಿ, ನಾವು ಕೂಡ ಎಲ್ಲಾದ್ರೂ ಅಲ್ಲಿಂದ ಪ್ರತ್ಯುತ್ತರ ಬಂದಾಗ ಲಾಯರ್ ಇಟ್ಟು ವಾದಿಸುವಂತ ಕೆಲಸ ಮಾಡ್ತೀವಿ ಅಂತ ಬಂದಿತ್ತು. ಬಟ್ ಏನಾಗಿದೆ ಅದು ಮುಂದಿನ? ನಮ್ಮ ಅಸೋಸಿಯೇಷನ್ ಕಡೆಯಿಂದನೂ ಇಂಪ್ಲಿಮೆಂಟಿಗೆ ಹೋದ್ವಿ. ಅವರು ಅದು ಪುರಸ್ಕರಿಸಿಲ್ಲ, ಅವರು ಅದನ್ನು ಇದು ಮಾಡಿಲ್ಲ. ಹಾಗಾಗಿ ನಾಳೆ ಇವತ್ತು ಅಪ್ಲೈ ಮಾಡ್ಬೋದೇನೋ, ನಾಳೆ ತಗೊಳ್ತಾರೆ, ನೋಡ್ಬೋಣ ಏನಾಗುತ್ತೆ ಅಂತೇಳಿ. ಅದು ನಾವು ಚರ್ಚೆ ಮಾಡಬೇಕಾಗಿರೋದ್ರಿಂದ ನಾಳೆ ನಾವು ಲಾಯರ್ಗಳು ಕೇಳ್ತೀವಿ ಏನು ಮಾಡಬೇಕಾಗತ್ತೆ ಅನ್ನೋದು, ಅಥವಾ ಇಂಡಸ್ಟ್ರಿ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಒಬ್ಬ ಸಾಮಾನ್ಯ ವ್ಯಕ್ತಿ 400-1,000 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಕ್ಕೆ ಅವನ ದಿನನಿತ್ಯದ ಸಂಬಳವನ್ನ ಒಂದು ಸಿನಿಮಾ ನೋಡಕ್ಕೆ ಇಡಬೇಕಾ ಅನ್ನುವಂಥದ್ದು ಕೂಡ ಕ್ವಶನ್ ಆಗುತ್ತೆ. ಖಂಡಿತ ರೀ, ಅದನ್ನೇ ಅಲ್ವಾ 9 ವರ್ಷಗಳಿಂದ ಸತತವಾಗಿ ವಾಣಿಜ್ಯ ಮಂಡಳಿ ಸರ್ಕಾರ ಜೊತೆಗೆ ಕೇಳ್ತೇನೆ ಇತ್ತು. ಆವಾಗ ಅದು ಕಾರಣಾಂತರಗಳಿಂದ ಸ್ವಲ್ಪ ಮುಂದೆ ಹೊಡ್ಕೊಂಡು ಹೋಗ್ತಾ ಇತ್ತು. ಈ ಟೈಮಲ್ಲಿ ಆಗಿದೆ, ಏಕಾಏಕಿ ಹಿಂಗೆ ಆಗಿದೆ, ಏನು ಮಾಡೋಣ ಹೇಳಿ? ನ್ಯಾಯಾಲಯಕ್ಕೆ ನಾವು ತಲೆಬಾಗಿಸಲೇಬೇಕು ಅಲ್ವಾ? ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಸಾಮಾನ್ಯ ಹೊಸಬರ ಸಿನಿಮಾಕ್ಕೆ ಒಂದು ನ್ಯಾಯ, ಹೊಂಬಾಳೆ ಫಿಲ್ಮ್ಸ್ ಟೀಮ್ಗೆ ಒಂದು ನ್ಯಾಯ? ಅದೆಲ್ಲ ಏನಿಲ್ಲ, ಅದು ತಪ್ಪು. ಸಾಮಾನ್ಯರ ಸಿನಿಮಾ ಬೇರೆ, ಹೊಂಬಾಳೆ ಸಿನಿಮಾ ಅದೆಲ್ಲ ಇದಿಲ್ಲ. ಇಷ್ಟಿಗೂ ಕೋರ್ಟಲ್ಲಿರೋದ್ರಿಂದ ನಾವು ಯಾವುದೇ ಅವ್ರ ಬಗ್ಗೆ ಮಾತಾಡೋಕ್ಕೂ ಆಗೋದಿಲ್ಲ. ನೋಡೋಣ ಅದು ಏನಾಗುತ್ತೋ. ಈಗ ಮಧ್ಯಂತರ ತಡೆಯನ್ನ ತಂದಿರೋದ್ರಿಂದ ಇನ್ನು ಮುಂದೆ ಸಿನಿಮಾಗಳು ಬಂದ್ರೆ ಅವರಿಗೆ ಅನ್ಯಾಯವಾಗುವಂತ ಕೆಲಸ ಆಗಲ್ವಾ? ಬೇರೆ ಸಿನಿಮಾಗಳು ಬಂದ್ರೆ? ಇಲ್ಲಮ್ಮ, ಈಗ ಓಜಿ ಬರ್ತಾ ಇದೆ, ಅದಕ್ಕೆ ಅವರು 200 ಇದ್ದಿದ್ದಲ್ಲ ಪಟ್ಟಂತ 500 ರೂಪಾಯಿ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಎಕ್ಸಿಬಿಟ್ರು, ಎಲ್ಲ ಕಡೆ 500 ಮಾಡಿ ನಾವು 200 ಮಾಡಿದಾಗ ನಿಮ್ಮ ಥಿಯೇಟ್ರ್ ಕೊಡೋದೇ ಇಲ್ಲ ಅಂತಾರೆ. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಯಾವ ರೀತಿ ಕಾನೂನು ಇರುತ್ತೆ ಅದ್ರ ಪ್ರಕಾರ ಹೋಗಬೇಕು. ಕಾನೂನು ಅಂತ ಮಾಡಿದ ಮೇಲೆ ಇವರು ಮಾಡಿದಾರಲ್ಲ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಈಗ ಒಂದು ಸರ್ಕಾರಕ್ಕೆ ಒಂದು ಅಧಿಕಾರ ಇಲ್ಲ ಅಂತ ಅವರು ಹೋಗಿದ್ದಾರೆ, ಅದಕ್ಕೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಇರಲಿ, ನಾವು ತಪ್ಪಂತ ನಾವು ಹೇಳೋಕ್ಕೆ ಬರೋಲ್ಲ. ಆದರೆ ನಾಳೆ ಆಟೋ ಡ್ರೈವರ್ಗಳಿಗೆ ಗೌರ್ಮೆಂಟ್ ಒಂದು ನಿಗದಿ ಮಾಡಿದೆ ಅಲ್ವಾ? ಅವನು ಆಟೋ ಡ್ರೈವರು, ನನ್ನದೇ ಆಟೋ, ನನ್ನದೇ ಪೆಟ್ರೋಲು, ನಾನೇ ಓಡಿಸೋದು. ಈಗ ಗೌರ್ಮೆಂಟ್ ಅವ್ರು ಯಾಕೆ ಕಸ್ಟಮರ್ ಹತ್ರ ನಾನು ಎಷ್ಟು ಬೇಕಾದ್ರೆ ತೊಗೊಂಡೋಗ್ತಾ ಅಂತಿನಲ್ಲಿ ಅವನೇನಾದ್ರು ಕೋರ್ಟ್ಗೆ ಹೋದರೆ ಏನು ಆಗ್ಬೋದು? ಇವರು ಬಂಡವಾಳ ಹೂಟಿದ್ದಾರೆ 100 ಕೋಟಿ. ಅವ್ರ ಸ್ತೋಮತಕ್ಕೆ ತಕ್ಕಾಗಿ ಅವರು ಆಟೋದವನು ಹೂಡಿದಾರಲ್ಲ, ನಂದೇ ಅಲ್ವಾ ಎಲ್ಲ, ನಾನೇ ರೇಟು ನಿರ್ಧಾರ ಮಾಡ್ತೀನಿ ಪ್ಯಾಸೆಂಜರ್ಗಳಿಗೆ. ಗೌರ್ಮೆಂಟ್ ಯಾಕೆ ಬೇಕು ಮಧ್ಯ ಅಂತ ಯಾರು ಹೋದರೆ ಈ ತೀರ್ಮಾನ ಏನಾಗತ್ತೆ? ಸರಿ ಇದೆಯಾ?
ನೋಡೋಣ ಮೇಡಮ್, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡಿ ಆಮೇಲೆ. ಬಟ್ ಈ ಪ್ರಶ್ನೆಗೆ ಹೇಳ್ತೀನಿ ಸರ್, ಇದೇ ಸಿನಿಮಾ ತಂಡದವ್ರು ಹೇಳ್ತಾರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇದೀಗ ಈ ರೀತಿ ಮಾಡೋದ್ರಿಂದ ಎಲ್ಲಿ ಜನ ಬರ್ತಾರೆ ಸರ್? ಇದು ಹೇಳಿದ್ನಲ್ಲಮ್ಮ, ಯಾರೋ ಒಬ್ರು ಇಬ್ಬರು ಬರ್ತಾ ಇಲ್ದಿರೋದಂದು ನಿಜ. ಮುಚ್ಕೊಂಡು ಹೋಗ್ತಾ ಇದ್ರು ನಮ್ಮ ಕಣ್ಮುಂದೆನೇ ಇದೆ. 1,500 ಥಿಯೇಟ್ರ್ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದು ಇವತ್ತಿನ ದಿನ 400-500 ಥಿಯೇಟ್ರ್ ಇದೆ ಅಂದರೆ ಏನು ಕಾರಣ? ಚೆನ್ನಾಗಿ ಏನಾದ್ರು ವ್ಯಾಪಾರ ಆಗ್ತಾಯಿದ್ರೆ, ಜನಕ್ಕೆ ಬರ್ತಾಯಿದ್ರೆ ಚೆನ್ನಾಗಿ, ಹಲವಾರು ಕಾರಣಗಳಿದೆ ಜನ ಬರ್ದಿರೋದಕ್ಕೆ. ಮೇಜರಾಗಿ ರೇಟೂ ಒಂದು ಕಾರಣ. ಇವತ್ತು ಏನು ಸೋಷಿಯಲ್ ಮೀಡಿಯಾ ಬಂದಿದೆ, ಮೊಬೈಲ್ ಬಂದಿದೆ, ಟಿ ವಿಯಲ್ಲಿ ಬಂದಿದೆ, OTT ಬಂದಿದೆ, ಇನ್ನೊಂದು ಬಂದಿದೆ. ಆದರೆ ಅಮೌಂಟ್ ಇದೆಯಲ್ಲ ದುಬಾರಿ. ಒಂದು ಫ್ಯಾಮ್ಲಿ ಹೋಗ್ಬೇಕಾದ್ರೆ 10,000-15,000 ರೂಪಾಯಿ ಬೇಕು. ಅಲ್ಲೇನು ಮಾಡ್ತಾರೆ ಅಂದರೆ ಸೆಲೆಕ್ಟಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅದು ಅವ್ರು ಮಾತ್ರ ಹೋಗಿ ನೋಡ್ತಾ ಇದ್ದಾರೆ. ಬಾಕಿದವ್ರು ಮೊಬೈಲೆಲ್ಲ ಟಿ ವಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅದೇ ಇದು ಕಮ್ಮಿ ಇದ್ದಾಗ ಎಲ್ಲರೂ ಹೋಗ್ಬೋದು, ಆಡಿಟೋರಿಯಮ್ಗೆ ಹೋಗಿ ಆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಒಂದು ಸಿನಿಮಾನ ಮೊಬೈಲ್ ನೋಡೋದಕ್ಕೂ ಸ್ಮಾಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಸಿಲ್ವರ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಹಾಗಾಗಿ ಎಲ್ಲರೂ ಅದನ್ನೇ ಚೂಸ್ ಮಾಡ್ತಾಯಿದ್ರು. ಆ ಥರ ರೂಢಿ ಆಗ್ತಾಯಿದ್ರು. ಬಂದು ಥಿಯೇಟ್ರ್ಗಳಿಗೆ ಬಂದಾಗ ವಾರ ಆದರೆ ಒಂದು ಸಿನಿಮಾಗೆ 2 ಸಿನಿಮಾಗೆ ಬಂದು ಹೋಗೋರು. ಹಾಗಾಗಿ ಜನ ಬರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿತ್ತು. ಅದನ್ನು ಓಕೆ, ಒಳ್ಳೇದಾಯ್ತು ಅಂತ ಅಂದ್ಕೊಂಡಿದ್ವಿ. ಇದು ಮಧ್ಯಂತರ ತಡಾಜ್ಞೆ ಬಂದಿದೆ, ನಮಗೂ ಬೇಸರ ಆಗಿದೆ. ನೋಡೋಣ ಮುಂದೆ ಏನೇನಾಗುತ್ತೋ ಆಗಲಿ. ಕೋರ್ಟಿಂದ ಮಾಡಿರೋದಕ್ಕೆ ನಾವು ಯಾವುದೇ ರೀತಿಯ ಸ್ವಾಗತ ಮಾಡಲೇಬೇಕು. ಧಿಕ್ಕಾರ ಮಾಡೋಕ್ಕಂತೂ ಆಗಲ್ಲ. ನಮ್ಮ ಇಂಡಸ್ಟ್ರಿ ಕಡೆ ನಾವೇನು ಮಾಡಬೇಕು ಮಾಡೋಣ. ಸರ್, ಈ ವಿಷಯ ತಿಳಿದ ನಂತರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಮಿನಿಸ್ಟರ್ ಅನ್ನ ಭೇಟಿಯಾಗುವಂತ ಕೆಲಸ ಮಾಡಿದ್ರ, ಏನಾದ್ರು ಕೇಳಿದ್ರ? ಏನೇಳಿ ಅರ್ಥ ಆಗಿಲ್ಲ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಮಿನಿಸ್ಟರ್ ಅನ್ನ ಭೇಟಿಯಾಗುವಂತ ಕೆಲಸ ಮಾಡುತ್ತಾರೆ. ಅವ್ರಿಗೆಲ್ಲ ಮಿನಿಸ್ಟರ್ಗೆಲ್ಲ ಭೇಟಿಯಾಗೇನೆ ಹೋಮ್ ಡಿಪಾರ್ಟ್ಮೆಂಟಿಂದ ಕ್ಯಾಬಿನೆಟಲ್ಲಿ ಇಟ್ಟು ಕ್ಯಾಬಿನೆಟ್ಟಿಲ್ಲ ಪಾಸಾಗಿ ಬಂದಿರೋ ಆರ್ಡ್ರ್ ಇದು. ಎಲ್ಲರದು ಭೇಟಿ ಆಗದೇನಾಗಿರತ್ತ, ಎಲ್ಲರದು ಭೇಟಿ ಆಗಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿ ಆಗಿದ್ವಿ, DCM ಸಾಹೇಬ್ರಿಗೂ ಭೇಟಿ ಆಗಿದ್ವಿ, ಹೋಮ್ ಮಿನಿಸ್ಟ್ರುಗಳಿಗೂ ಭೇಟಿ ಆಗಿದ್ವಿ. ಅದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ 3 ಜನಕ್ಕೂ ಒಂದು ದೊಡ್ಡ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ. ಇಷ್ಟಲ್ಲಿಗೆ ಆಗಿದೆ. ನೋಡೋಣ ಮೇಡಮ್, ಇದು ಏನಾಗುತ್ತೆ ಅನ್ನೋದೇ ನೋಡೇ ಮಾತಾಡಬೇಕಾಗತ್ತೆ. ಓಕೆ, ಅಕಾಡೆಮಿ ಅಧ್ಯಕ್ಷ ಆಗಿರುವಂತ ಸಾಧು ಕೋಕಿಲ್ ಅವ್ರು ಏನು ಹೇಳಿದ್ರು? ಯಾಕಂದ್ರೆ ಅವ್ರು ಚಿತ್ರರಂಗದಿಂದ ಇವಾಗ DCM ಮತ್ತೆ CM ಜೊತೆನೆ ಜಾಸ್ತಿ ಕಾಣಿಸ್ಕೋತಾ ಇದ್ದಾರೆ, ಏನು ಹೇಳಿದ್ರು ಅನ್ನುವಂಥದ್ದು? ಇಲ್ಲಮ್ಮ, ಅವ್ರನ್ನೂ ಸಂಪರ್ಕ ಮಾಡಿಲ್ಲ. ಇವತ್ತು ಮೀಟಿಂಗೂ ಇತ್ತು. ಅದ್ರ ಬಗ್ಗೆ ಅವರು ಸರ್ಕಾರ ಪರವಾಗಿ ಅವರು ಇರ್ತಾರೆ. ನಾವು ಸರ್ಕಾರ ಜೊತೆಗೆ ನಾವಿದ್ದೀವಿ, ನಮ್ಮ ಇಂಡಸ್ಟ್ರಿ ಇದೆ. ನೋಡೋಣ. ಜನರಿಗೆ ಲೋ ಬಜೆಟ್ ಮತ್ತೆ ಹೈ ಬಜೆಟ್ ಸಿನಿಮಾಗಿಂತ ಮನರಂಜನೆ ಮುಖ್ಯವಾಗಿ ಬೇಕಾಗಿರುವಂತದ್ದು. ಬಟ್ ಇವ್ರು ಈ ರೀತಿ ಮಾಡ್ಕೊಂಡು ಹೋದ್ರೆ ಮನರಂಜನೆ ಸಿಗ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದಾಗುತ್ತೆ. ಏನು ಹೇಳ್ತೀರಾ? ಅದನ್ನೇ ಹೇಳಿದ್ನಲ್ಲ, ಇಷ್ಟೊತ್ತು ಸಿಕ್ಕಿಲ್ಲ ಅಂದರೆ ಎಲ್ಲರೂ ನಾವಲ್ಲ, ಕರ್ನಾಟಕದ ಜನನೂ ಬೇಸರಗೊಂಡಿದ್ದಾರೆ. ಅವ್ರು ಖುಷಿಯಾಗಿತ್ತು. ಒಂದು 10 ದಿನದಲ್ಲಿ ನೋಡಿ ಕಲಿಕೆ ನೋಡೋಗಿ ಎಷ್ಟು ಜನ ಹೋಗಿ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿದ್ದಾರೆ, ಥಿಯೇಟ್ರ್ಗಳಿಗೆ ಬಂದಿದ್ದಾರೆ. ಅದ್ರ ಬಿಫೋರ್ ಏನಿದ್ರು ನೀವು ಅಂಕಿಅಂಶ ನೀವು ಕೊಡಬೇಕು. ಆಮೇಲೆ ಪಬ್ಲಿಕ್ ಏನು ಅಹವಾಲು ಇದೆಯಲ್ಲ, ಪಬ್ಲಿಕ್ನ ನೀವು ಹೋಗಿ ಅಪ್ರೋಚ್ ಮಾಡಬೇಕು, ಹೋಗಿ ಕೇಳಬೇಕು. ನಿಮ್ಗೆ ಆ ರೇಟ್ ಇದ್ದಾಗ ಹೇಗೆ, ಈ ರೇಟ್ ಇದ್ದಾಗ ಹೇಗೆ ಅಂತೇಳಿ ಗೌರ್ಮೆಂಟ್ಗೂ ನಮ್ಮ ನ್ಯಾಯಾಲಯಕ್ಕೆಲ್ಲ ಗೊತ್ತಾಗತ್ತೆ. ನೀವು ಮೀಡಿಯಾದವ್ರು ಬರೀ ನಮ್ಮ ಇಂಡಸ್ಟ್ರಿಯವ್ರನ್ನ ಕೇಳ್ಕೊಂಡಿರ್ತೀರಿ. ಪಬ್ಲಿಕ್ನ ಇಂಟರ್ವ್ಯೂ ಮಾಡಿ ಮೇಡಮ್, ಪಬ್ಲಿಕ್ ಇಂಟರ್ವ್ಯೂ ಮಾಡಿ ಅವ್ರ ಕಡೆಯಿಂದ ಏನು ಒಪಿನಿಯನ್ ಬರುತ್ತೋ, ಜನ ಅಭಿಪ್ರಾಯ ಏನಂತ ತಿಳ್ಕೊಂಡು ನಿಮ್ಮ ಇದರಲ್ಲಿ ಚಾನಲ್ಗಳಲ್ಲಿ ಪ್ರಚಾರ ಮಾಡಿ ಗೊತ್ತಾಗಲಿ ಎಲ್ಲರಿಗೂ. ನಾವು ಜನರನ್ನ ಪ್ರಶ್ನೆ ಮಾಡಿದ್ವಿ, ಆದ್ರೆ ಅವ್ರು ಹೇಳಿದ್ರು ನಮಗೆ ಹೈ ಬಜೆಟ್ ಆಗಿರ್ಬೋದು, ಲೋ ಬಜೆಟ್ ಆಗಿರ್ಬೋದು, ಸಿನಿಮಾ ಬೇಡ, ನಮಗೆ ಮನರಂಜನೆ ಬೇಕು. ಆದ್ರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಕನ್ನಡ ಸಿನಿಮಾವನ್ನ ನೋಡ್ತಾ ಇಲ್ಲ, ನಮ್ಮ ಮೇಲೇನೆ ಧೋರಣೆ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾ ಇರುವಂತ. ಅದಕ್ಕೆ ಅವ್ರ ಮೇಲೆ ಏನು ಧೋರಣೆ ಮಾಡ್ತಾ ಇದ್ದಾರೆ? ಕನ್ನಡ ಸಿನಿಮಾವನ್ನ ಥಿಯೇಟರ್ಗಳಿಗೆ ಬಂದು ಜನ ನೋಡ್ತಾ ಇಲ್ಲ ಅನ್ನುವಂಥ. ಕರೆಕ್ಟ್. ಅವ್ರು ಏನು ಹೇಳ್ತಾರೆ, ನಮ್ಗೆ ರೇಟ್ ಎಟಕ್ತಾ ಇಲ್ಲ, ನಾವು ತಿಂಗಳಲ್ಲಿ ಒಂದು ಸಿನಿಮಾ ನೋಡಿದ್ರೆ ಅಲ್ಲಿಗೆ ಮುಗ್ದೋಗ್ತದೆ. ನಮ್ಮ ಸಾಮಾನ್ಯ ಜನ ಏನು ಒಂದು ಬಡ್ಜೆಟ್ ಅಂತ ಇಟ್ಕೊಂಡಿರ್ತಾರೆ. ಎಷ್ಟು ಸಿನಿಮಾ ನೋಡ್ಬೋದು? 15-20 ಸಾವಿರ ಒಂದೊಂದು ಸಿನಿಮಾಗೆ ಒಂದೊಂದು ಫ್ಯಾಮ್ಲಿ ಹೋಗೋಕ್ಕಾಗತ್ತಾ? ಒಂದು ನೋಡ್ಬಿಟ್ರೆ ಮುಗ್ದೋಯ್ತು, ಕೋಟ ಮುಗ್ದೋಯ್ತು, ಬೇರೆ ಸಿನಿಮಾಗೆ ಹೋಗೋದೇ ಇಲ್ಲ. ಅದು ಸೆಲೆಕ್ಟ್ ಮಾಡ್ತಾರೆ, ಪ್ಯಾನ್ ಇಂಡಿಯಾ ಬರ್ತಾಯಿದೆ ಅದ್ರ ನೋಡೋಣ, ಚೆನ್ನಾಗಿರುತ್ತೆ, ನಾರ್ಮಲ್ ಸಿನಿಮಾಗೆ ಹೋಗೋದು ಬೇಡ ಅಂತೇಳಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅವ್ರು ಎಟ್ಕೋ ದರದಲ್ಲಿದ್ದರೆ ಏನು ಮಾಡ್ತಾಯಿದ್ರು, ಆಪ್ಷನ್ ತೊಗೊಳ್ತಾಯಿದ್ರು. ನಮಗೆ ಕಡಿಮೆ ರೇಟಲ್ಲಿದೆ, ನಾವು ಇದಕ್ಕೂ ಹೋಗೋಣ ಅಂತ ಬರೋರು. ಅದನ್ನೇ ಎಷ್ಟೊತ್ತು ಮಾತಾಡಿದ್ರು ಅದೇನೆ. ನಾವು ಇನ್ನೊಂದು ನಿಮ್ಮನ್ಗೇನು ಕೇಳ್ತಾಯಿದ್ದೀವಿ, ಪಬ್ಲಿಕ್ ಒಪಿನಿಯನ್ನ ನೀವು ಪ್ರಚಾರ ಮಾಡಿ. ನಮ್ಮ ಇಂಡಸ್ಟ್ರಿಗೆ
ಕಮ್ಮಿ ಇದ್ದರೆ ಜನ ಜಾಸ್ತಿ ಬರ್ತಾರೆ ಅನ್ನೋದು ಉದ್ದೇಶ ಇದೆ. ಜನಾಭಿಪ್ರಾಯ ಏನು, ನಮಗೆ ಕಡಿಮೆ ಇದ್ರೆ ಎಲ್ಲ ನೋಡೋಣ ಅಂತ ಅವ್ರ ಅಭಿಪ್ರಾಯ ಇದೆ. ಅದನ್ನು ನೀವು ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸಿ. ಓಕೆ ಸರ್, ಈಗ ಏನ್ ಗೊತ್ತಾ ಸರ್, ಒಂದೇ ವಾರಕ್ಕೆ 10-12 ಸಿನಿಮಾಗಳು ಬರ್ತಾ ಇದಾವೆ. ಇವೇನು ಜನ ಯಾವ ಸಿನಿಮಾವನ್ನ ಯಾವ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಫಿಲಂ ಚೇಂಬರ್ ಯಾವ ರೀತಿ ನಿರ್ಣಯವನ್ನ ಮಾಡ್ಕೊಂಡು 10-12ಗೆ ನಾವು ಯಾರಿಗೂ ಕಡಿವಾಣ ಹಾಕೋಕ್ಕಾಗಲ್ಲ. ಈಗ ಪ್ರೇಕ್ಷಕ ಭಾರಿ ಬುದ್ಧಿವಂತ, ಅವ್ರು ನೋಡ್ತಾನೆ ಬ್ಯಾನರ್ ಯಾವುದು, ಡೈರೆಕ್ಟರ್ ಯಾರು, ಆರ್ಟಿಸ್ಟ್ ಯಾರು, ಇವೆಲ್ಲ ನೋಡ್ಕೊಂಡೇ ಸಿನಿಮಾಗೆ ಬರೋದು. ಅಷ್ಟು ಈಜಿಯಾಗಿ ಬರೋಲ್ಲ. ಹೊಸ ಸಿನಿಮಾ ಅಂತ ಇಟ್ಕೊಳ್ರಿ, ಸೂಪ್ರಮ್ ಶೋ ಫ್ರಮ್ ದ ಡೇ ಆಲ್ ಹೌಸ್ಫುಲ್ ಆಗ್ತಾಯಿತ್ತು. ಏನು ಅವ್ರಿಗೆ ಒಂದು ಸ್ಮೆಲ್ ಗೊತ್ತಾಗೋಗುತ್ತೆ ಯಾವ ಸಿನಿಮಾ ಹೇಗಿದೆ ಅನ್ನೋದು. ಅದನ್ನು ಪ್ರೇಕ್ಷಕರು ಭಾರಿ ಬುದ್ಧಿವಂತರು. ಇವಾಗ ಮೊದಲ ಥರ ಸಿನಿಮಾ ಬಂದಿದೆ, ಫಸ್ಟ್ ಹೋಗಿ ಒಂದು ಕ್ಯೂ ನಿಲ್ತಾಯಿದ್ರು, ಅದು ಇಲ್ಲವೇ ಇಲ್ಲ. ಎಲ್ಲ ರಿಪೋರ್ಟ್ಗಳು ತಿಳ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲೇ ಅವರು ಜಡ್ಜ್ಮೆಂಟ್ ತೊಗೊಂಡ್ಬಿಡ್ತಾರೆ. ಏನೋ ಒಂದು ಟೀಸರು, ಟ್ರೈಲರು, ಇನ್ನೊಂದು ಬಂದಿರುತ್ತಲ್ಲ, ಅದರಲ್ಲೇ ಇದಕ್ಕೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ಒಬ್ಬ ಪ್ರೇಕ್ಷಕ. ಅದರಲ್ಲಿ ಅವ್ರಿಗೆ ಎಟ್ಕೋ ರೀತಿಯಲ್ಲಿದೆ, ಸುಮಾರು ಇದ್ರೂ ಹೋಗಿ ನೋಡ್ತಾನೆ. ಅವನು ಜೋಬಿ ಖಾಲಿ ಮಾಡ್ಕೊಂಡ್ಮೇಲೆ ಎಲ್ಲಿಂದ ಇನ್ನೊಂದು ಸಿನಿಮಾಗೆ ಬರೋಕ್ಕಾಗತ್ತೆ. ಓಕೆ, ಬಟ್ ಈಗ ಇನ್ನೇನು ಅಕ್ಟೋಬರ್ 2ನೇ ತಾರೀಕೆ ಕಾಂತಾರ ರಿಲೀಸ್ ಆಗ್ತಾ ಇರುವಂತದ್ದು. ಇವೇನ್ ಕಾಂತಾರ ಮೊದಲು 16 ಕೋಟಿ ಹಾಕಿತ್ತು, ಈಗ 106 ಕೋಟಿ ಹಾಕಿ ಮಾಡಿ ಅಂತ ಯಾರು ಹೇಳಿರ್ಲಿಲ್ಲ. ಈಗೆಲ್ಲೋ ಒಂದ್ ಕಡೆ ಬಡ ಜನರ ಮೇಲೆ ತಲೆ ಮೇಲೆ ಹೊಡೆದಂಗ ಆಗಿರುವಂತದ್ದು ಆಗಿರೋದು. ಅದಾಗಿದೆ ಅಂತಲೇ ನಮ್ಮ ಇಂಡಸ್ಟ್ರಿನೂ ಹೇಳ್ತಾ ಇದೆ. ಬಿಡಿ, ಒಂದೇ ಕಾಂತಾರ ಬಗ್ಗೆನೇ ಮಾತಾಡಬೇಡ ಮೇಡಮ್, ಕಾಂತಾರ ಬಗ್ಗೆನೇ ಮಾತಾಡ್ಬೇಡಿ. ಈಗ ಅವ್ರು ಹೋಗಿದ್ದಾರೆ, ಮಲ್ಟಿಪ್ಲೆಕ್ಸ್ ಹೋಗಿದ್ದಾರೆ, ಅದು ಮಾಡಿರೋದು ಇನ್ನೊಬ್ರಿಗೂ ಲಾಭ ಆಗಿದೆ. ನಾಳೆ ಓಜಿ ಅಂತ ಸಿನಿಮಾ ಆಗ್ತಾಯಿದೆ, ಅದು 200 ರೂಪಾಯಲ್ಲಿ ನಾವು ನೋಡೋ ಭಾಗ್ಯ ಇರ್ತಾಯಿತ್ತು ನಮ್ಮ ಕರ್ನಾಟಕದ ಜನಕ್ಕೆ. ಆದರೆ ಅವರು 500 ರೂಪಾಯಿ ಕೊಟ್ಟು ಮಾಡೋ ಅಂಥ ಕಾಲ ಬಂದಿದೆ ಈಗ, ತಡಾಗಿ ಬಂದಿರೋದ್ರಿಂದ. ಅದಕ್ಕೆ ನಾನು ಹೇಳಿದ್ದು, ನಮ್ಮವರಾದ ನಿರ್ಮಾಪಕರು ಇದ್ದಾರಲ್ಲ, ಅವ್ರ ಸಿನಿಮಾಗೆ ಮಾತ್ರ 1 ವಾರ 2 ವಾರ ಜಾಸ್ತಿ ಮಾಡಿಕೊಂಡಾಗ ಸೆಲೆಕ್ಟ್ ಪೀಪಲ್ ಬಂದು ನೋಡೋರು. ಅದಾದ ನಂತರ ನಾರ್ಮಲ್ ಪೀಪಲ್ ಎಲ್ಲರೂ, ಸಾಮಾನ್ಯ ಜನರೆಲ್ಲ ಹೋಗಿ ಥಿಯೇಟ್ರ್ಗಳಿಗೆ ನೋಡೋರು ಅನ್ನೋದು ನಮ್ಮ ಇದು. ಆದರೆ ಅದು ಹಂಗಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಈಗ ನಾವು ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದ್ವಿ. ನಮ್ಮ ಇಂಡಸ್ಟ್ರಿ ನಿಲುವು ಏನು ಅನ್ನೋದು ಅದರಲ್ಲೇ ಚರ್ಚೆ ಮಾಡಿ ತಿಳಿಸ್ಬೇಕಾಗತ್ತೆ. ಅದರಿಂದ ನಾವು ಹೆಚ್ಚಿನ ಮಾತಾಡೋಕ್ಕೂ ಆಗೋದಿಲ್ಲ ಈ ಟೈಮಲ್ಲಿ, ಕೋರ್ಟಲ್ಲಿದೆ. ಇದು ತಮಿಳು ಮತ್ತೆ ಅಲ್ಲಿ ಇಲ್ಲಿ ಬಂದಾಗ ಅಲ್ಲಿ ಅವರು ಕಾರ್ಯರೂಪಕ್ಕೆ ತಗೊಂಡಿದ್ರು, ಅವರು ನಿಗದಿಯನ್ನ 200 ರೂಪಾಯಿ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಇಲ್ಲಿ ಕನ್ನಡಿಗರಿಗೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕೂಡ ಬಂದೇ ಬರುತ್ತೆ ಸರ್. ಅದಕ್ಕೆ ಏನು ಹೇಳ್ತೀರಾ? ಅದಕ್ಕೆ ನಾಳೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದು ನಾವೇ ತೋರಿಸ್ತೀವಿ. ನಾಳೆನೇ EC ಮೀಟಿಂಗ್ ಕರೆದಿದ್ವಿ. ಯಾವಾಗಲೂ ಇದು ಚರ್ಚೆ ಆಗ್ತಾನೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲಮ್ಮ. ನಮ್ಮಲ್ಲಿ ಏನಾಗಿದೆ ಅಂದರೆ, ಬೇರೆ ಸ್ಟೇಟಲ್ಲಿ ನೀವು ಹೇಳಿದ್ರಿ, ಅದ್ರ ಮೇಲೆ 190 ಚೆನ್ನೈಯಲ್ಲಿದೆ ಹೈಯೆಸ್ಟ್ ರೇಟು, ಕಡಿಮೆ ಅಂದರೆ 50-100 ಇದೆ ಅಲ್ವಾ. ಅವ್ರು ಯಾವುದೇ ರೀತಿ 1 ರೂಪಾಯಿ ಜಾಸ್ತಿ ಆದ್ರೂ ಎಂಟೈರ್ ಸಿನಿಮಾ ಉದ್ಯಮ ಬಂದ್ ಮಾಡೋ ಅಷ್ಟು ಒಗ್ಗಟ್ಟಿದೆ. ನಮ್ಮಲ್ಲಿನೂ ಅದ್ರ ಬಗ್ಗೆನೇ ಚರ್ಚೆ ಮಾಡಿ ನಾಳೆ ಯಾವ ರೀತಿ ತೀರ್ಮಾನ ತಗೊಳ್ಳೋಣ ಅನ್ನೋದನ್ನು ಮಾತಾಡಿದ್ವಿ. ಈಗ ಚರ್ಚೆ ಆಗೋಗ ಮೊದಲು ನಾವೇನು ನಿಮ್ಮ ಜೊತೆಗೆ ಮಾತಾಡೋಕ್ಕಾಗಲ್ಲ. ಇಲ್ಲಿಗೆ ಬಿಡಿ. ಥ್ಯಾಂಕ್ ಯು. ಕೊನೆಯದಾಗಿ ಏನು ಹೇಳ್ತೀರಾ ಈ 200 ರೂಪಾಯಿ ನಿಗದಿ ಬಗ್ಗೆ? ಅಯ್ಯೋ, ನಮಗೆ ಬೇಸರ ತಂದಿದೆ ಇಂಡಸ್ಟ್ರಿಗೆ. ಓಕೆ, ಎಸ್, ಇದಿಷ್ಟು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹರವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.